ಭಾಳ ಸಂತೋಷ ಆಗ್ತದೆ. ಇವತ್ತು ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿಯ ವತಿಯಿಂದ ಡೈರೆಕ್ಟರ್ ಆಗಿರ್ತಕ್ಕಂಥ ಸೌಭಾಗ್ಯ ಲಕ್ಷ್ಮಿ, ನಾವು ಲಕ್ಷ್ಮಿ ಅಂತ ಕರಿತೀವಿ, ನಮ್ಮ ಅಕ್ಕನ ಮಗಳು ಅದಕ್ಕೆ. ಮತ್ತು ಚೀಫ್ ಎಡಿಟರು ನಮ್ಮ ಪ್ರಜಾವಾಣಿ ಭಾಗದಲ್ಲಿ ನಮ್ಮ ರವೀಂದ್ರ ಭಟ್ರು ಇದ್ದಾರೆ, ಡೆಕ್ಕನ್ ಹೆರಾಲ್ಡ್ ಸುಬ್ರಹ್ಮಣ್ಯ ಅವರಿದ್ದಾರೆ, ಮತ್ತೆಲ್ಲ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೂ ಕೂಡ ನನ್ನ ಗೌರವನ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರ್ಯಾರು ಇಲ್ಲಿ ಈ ಕಾರ್ಯಕ್ರಮದ ಸಹಕಾರವನ್ನು ಮಾಡಿದ್ದಾರೆ AD6 ವತಿಯಿಂದ, ಮತ್ತು ಯಾರ್ಯಾರು ಸ್ಪಾನ್ಸರ್ಸು ಇದು ಎಲ್ಲರೂ ಕೂಡ, ಯಾಕೆಂದರೆ ಇದೆಲ್ಲ ಟೀಮ್ ವರ್ಕ್ ಅವ್ರದ್ದೆಲ್ಲರದು ಕೂಡ, ಅವರಿಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಇದರಿಂದ ಉಪಯೋಗ ಆಗ್ತಕ್ಕಂಥ ಇವತ್ತು ಚಾಲನೆ 4ನೇ ತಾರೀಕು 5ನೇ ತಾರೀಕು ಪ್ಯಾಲೇಸಲ್ಲಿ ನಡೆಯುತ್ತೆ. ಮತ್ತು ಹುಬ್ಳಿಯಲ್ಲಿ ಇಟ್ಸ್ ಗೋನ್ ಟು ಹ್ಯಾಪನ್ ಆನ್ 11th and 12th. ಇದು ಭಾಳ ಅವಶ್ಯಕತೆ ಇರತಕ್ಕಂಥ ಒಂದು ಕಾರ್ಯಕ್ರಮವನ್ನು, ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ, ಯಾಕೆಂದರೆ ಸಾಮಾಜಿಕವಾಗಿ ರಾಜಕೀಯವಾಗಿ ಭಾಳ ಜವಾಬ್ದಾರಿಯನ್ನು ಪ್ರಜಾವಾಣಿಯವರು, ಡೆಕ್ಕನ್ ಹೆರಾಲ್ಡ್ ಅವರು ಇವತ್ತವರೆಗೂ ಕೂಡ ತಾವು ಹೊತ್ಕೊಂಡು ಬಂದಿದ್ದೀರಿ. ಕಷ್ಟ ಸುಖದಲ್ಲೂ ಕೂಡ ನೀವು ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಅದಕ್ಕೆ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಸಮಾಜದಲ್ಲಿದೆ ಯಾವತ್ತೂ ಕೂಡ. ಯಾಕೆಂದರೆ ರಾಜಕಾರಣಿಗಳು ಈ ರೀತಿ ಹೇಳೋದು ಅಷ್ಟು ಈಸಿಯಾಗಿ ಸುಲಭವಾಗಲ್ಲ ಅದು, ಯಾಕೆಂದರೆ ಟೀಕಾ ಟಿಪ್ಪಣಿ ಮೇಲೆ ನಾವು ನಿಮ್ಮನ್ನು ಗ್ರೇಡ್ ಮಾಡ್ತಾ ಹೋಗ್ತೀವಿ. ಆದರೆ ನೀವು ಸಮಾಜದ ಕಾಳಜಿ ಬಗ್ಗೆ ಅದು ಮುಂಚೂಣಿಯಲ್ಲಿ ಯಾವತ್ತೂ ಕೂಡ ಇಟ್ಕೊಂಡು ಬಂದಿದೆ. ಅದಕ್ಕೆ ನಾನು ಧನ್ಯವಾದಗಳನ್ನು, ಮತ್ತು ನಿಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಿಮ್ಮ ಕರ್ತವ್ಯವನ್ನು ನಾವು ಸೂಕ್ಷ್ಮವಾಗಿ ನೋಡ್ತಾ ಇರ್ತೀವಿ ಪೇಪರಲ್ಲೂ ಕೂಡ. ಯಾಕೆಂದರೆ ನಾವು ಶಿಕ್ಷಣ ಸಚಿವನಾಗಿ ನನಗೆ ಅದು ಮಾಹಿತಿನೂ ಕೂಡ ಬರ್ತಾ ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಮತ್ತು ನೀವು ಕೂಡ ಮಾಹಿತಿ ಅದನ್ನೆಲ್ಲ ತಗೊಳ್ಳೋದು ಕೆಲವು ಸತಿ ನಮ್ಮ ಇಲಾಖೆಯಿಂದನೂ ಕೂಡ ನೀವು ತಗೊಳ್ತೀರ. ಅದು ಇವತ್ತು ಎಡುವರ್ಸ್ ಅಂತ ಹೇಳಿ ಇವತ್ತು ಅಡ್ವರ್ಟೈಸ್ಮೆಂಟ್ನ ಬಿಡುಗಡೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ. ಅದಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಹೇಳಿದ್ರಿ ವಿಧಾನಸಭೆಯ ಅಧಿವೇಶನದಲ್ಲೂ ಕೂಡ ನೀವು ಮಧ್ಯ ಬಂದಿದ್ದೀರಿ ಅಂಥೇಳಿ. ಬೈ ಚಾನ್ಸ್ ಏನಾದ್ರು ಸಿದ್ದರಾಮಯ್ಯ ಅವ್ರು ನಂಗೆ ಬೈದರೆ ನಾಳೆ ನೀವು ಬರೆಯೋಂಗಿಲ್ಲ ಅದನ್ನು, ಯಾಕೆಂದರೆ ನಿಮ್ಮದು ತಪ್ಪದು, ನಂದಲ್ಲ, ಹೇಳ್ಬಿಡ್ತೀವಿ. ಯಾಕೆಂದರೆ ನಿನ್ನೆ ಮೊನ್ನೆ ಎಲ್ಲ ಏನಾಗಿದೆ ನಿಮಗೆ ಗೊತ್ತಿದೆ. ನಾನು ಭಾಳ ಸ್ಕೂಲಲ್ಲಿ ಓದಿದ್ನೇನೋ ಗೊತ್ತಿಲ್ಲ ಸರಿಗೆ, ನನಗೂ ಮರ್ತೋಗ್ಬಿಟ್ಟಿದೆ. ಆದರೆ ಈ ವಿಧಾನಸೌಧದೊಳಗೆ ಕರೆಕ್ಟಾಗಿ ಕೂತ್ಕೋತೀನಿ ನಾನು, ಯಾಕೆಂದರೆ ನಾನು ಅದು ಪ್ರಾಮಾಣಿಕವಾಗಿ ಆಮೇಲೆ ನಾನೇ ಉತ್ತರ ಕೊಡ್ತೀನಿ, ಯಾರು ಬೇರೆಯವರು ಉತ್ತರ ನನ್ನ ಪರವಾಗಿ ಕೊಡಲ್ಲ. ಬೈ ಚಾನ್ಸ್, ಯಾಕೆಂದರೆ ಏನಾಗ್ತದೆ ಕೆಲವು ಸತಿ ಪರವಾಗಿಲ್ಲ ಇಷ್ಟು ದಿವಸ ಕರೆಕ್ಟಾಗಿದ್ದೀನಿ, ಈಗ ಪರವಾಗಿಲ್ಲ ಎಕ್ಸ್ಕ್ಯೂಸ್ ಅಂತ ನಾನು ಬಂದಿದ್ದೀನಿ. ಕೆಲವು ಸತಿ ಅದೇ ಟೈಮಲ್ಲಿ ನಮ್ಮಗಳಿಗೆ ಸರಿ ಇರಲ್ಲ, ನಮ್ಮ ಹಣೆ ಬರ ಸರಿ ಇರಲ್ಲ. ನೀವು ಪೆನ್ನಲ್ಲಿ ಬರೆದು ಬಿಡ್ತೀರಿ ಅದನ್ನ, ಅವರು ಟೈಪ್ ಮಾಡಿ ಪ್ರಿಂಟ್ ಮಾಡಿ ನಾಳೆ ಬೆಳಗ್ಗೆ ಹಾಕಿ ನಮ್ಮನ್ನು ಹರಾಜು ಮಾಡಿಬಿಡ್ತಾರೆ ಕೆಲವು ಸತಿ. ನಾವು ಹರಾಜಾಗಿರೋದು ಬೇಕಾದಷ್ಟು, ನನ್ನ ಕನ್ನಡ ಭಾಷೆ, ನನ್ನ ಹೇರ್ ಸ್ಟೈಲು ಎಲ್ಲ ಮುಗಿದಾಯಿತು. ಈಗ ಪರವಾಗಿಲ್ಲ, ಎಲ್ಲರೂ ಸ್ವಲ್ಪ ಸಮಾಧಾನದಿಂದ ಇದ್ದಾರೆ. ನೀವು ಹೇಳಿದ್ರಿ ಯಾರು ಇವಾಗೆಲ್ಲ ಸ್ವಲ್ಪ ಭಾಳ ಏನೇನೋ ಮಾತಾಡಿದ್ರಪ್ಪ, ಅದೆಲ್ಲ ನಿಜ ಅಂದ್ಕೊಳ್ತೀನಿ. ನಿಜಾನೇ ಅದು, ನನ್ನನ್ನು ಹೊಗಳಿದ್ದೆ ನಾನು ಹೇಳಿದ್ದು, ಚೆನ್ನಾಗೇ ಇದೆ. ಬಟ್ ಪರವಾಗಿಲ್ಲ, ಟೀಕಾ ಟಿಪ್ಪಣಿಗಳು ನೀವು ಮಾಡ್ತಕ್ಕಂಥ ಉತ್ತರದಲ್ಲಿ, ಕೆಲಸದಲ್ಲಿ ಉತ್ತರ ಕೊಡ್ತದೆ. ಅದನ್ನು ನಾನು ನಂಬ್ಕೊಂಡು ಬಂದಿರೋನು, ಅದಕ್ಕೆ ಜಾಸ್ತಿ. ಆದರೆ ನೀವು ಟೀಕಾ ಟಿಪ್ಪಣಿ ಮಾಡಿದಾಗ ಸ್ವಲ್ಪ ಕಷ್ಟ, ಅದಕ್ಕೆ ನೀವು ಬರೆಯೋಂಗಿಲ್ಲ ಅಂಥೇಳಿ ಆ ಕಂಡೀಷನ್ ಫಸ್ಟೇ ಹೇಳ್ತಾ ಇದ್ದೀನಿ. ನಾನು ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ನನ್ನ ಇಲಾಖೆದು ಮಾತಾಡಿ ಇಲ್ಲಿಗೆ ಬರ್ತೀನಿ. ನಾವು ಚೆನ್ನಾಗಿ ಪಾಸಾಗಿ ಚೆನ್ನಾಗಿ ಎಜುಕೇಷನ್ ಕಳಿಸ್ಬೇಕು. ಆದರೆ ನಾನು ಶಿಕ್ಷಣ ಸಚಿವನಾದ ಮೇಲೆ ಕಾಪಿ ಹೊಡೆದು ಪಾಸಾಗಿ ಬಂದು ನಿಮ್ಮ ಹತ್ರ ಬಂದು ಸಿಗಾಕೊಂಡ್ಬಿಡೋರು. ಸ್ಯಾಂಟಿಟಿ ಆಫ್ ಎಕ್ಸಾಮ್ನ ನಾವು ಕಾಪಾಡಲಿಲ್ಲ ಅಂದರೆ ತಪ್ಪಾಗ್ತದೆ. ಯಾರ್ಯಾರು ಇನ್ಸ್ಟಿಟ್ಯೂಷನಲ್ಲಿದ್ದಾರೆ ಅವರೆಲ್ಲರೂ ಕೂಡ, ಸಾಕಷ್ಟು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು ಯು ಆಲ್ ಹ್ಯಾವ್ ಕನ್ವರ್ಟೆಡ್ ಟು ದಿಸ್ ಕೈಂಡ್ ಆಫ್ ಕೋಚಿಂಗ್ ಕ್ಲಾಸಸ್ ಇರ್ಬೋದು. ಮತ್ತು ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್ ಸಿಚುವೇಶನ್ ಏನು ಬರುತ್ತೆ ಈ ಸಂದರ್ಭ, ನೀವೇನು ಒಂದು ಕಾರ್ಯಕ್ರಮವನ್ನು ಭವಿಷ್ಯದಲ್ಲಿ ಅವರು ಇಡ್ತಕ್ಕಂಥ ಹೆಜ್ಜೆ ಭಾಳ ಮುಖ್ಯ ಇದು. ಯಾಕೆಂದರೆ ಒಂದು ಹೆಜ್ಜೆ ಇಟ್ಟ ಮೇಲೆ ಮತ್ತೆ ವಾಪಸ್ ಬರಬೇಕಂದ್ರೆ ಮತ್ತೆ 2 ವರ್ಷ ಆರ್ಥಿಕವಾಗಿ ಹೊಡ್ತಾ, ತಂದೆ ತಾಯಿಯವರಿಗೆ ಪೇಷನ್ಸ್ ಇರಲ್ಲ, ಅವ್ರಿಗಿರೋದಿಲ್ಲ. ಇವತ್ತು ಹೆಂಗೆ ಅಂದರೆ ಭಾಳ ಫಾಸ್ಟು. ನೀವು ನಮ್ಮ ರವೀಂದ್ರ ಭಟ್ರು ಹೇಳಬೇಕಾದ್ರೆ ಹೇಳ್ತಾ ಇದ್ರಿ, ನೀವು ಬರೀ ಒಬ್ಬರೋ ಇಬ್ಬರೋ ಇಡೀ ರಾಜ್ಯದಲ್ಲಿ ತೊಗೊಳ್ತಾರೆ 625ಗೆ. ಈಗ ಒಂದು 400-500 ಜನರೆಲ್ಲ ತಗೋತಾರೆ ಅಂದರೆ ಕಾಂಪಿಟೇಷನ್ ಹ್ಯಾಸ್ ಬಿಕಮ್ ಲೈಕ್ ದಟ್.
ಬಟ್ ಕ್ಯಾಲ್ಕುಲೇಷನ್ ನನಗೆ ತಪ್ಪು ನನಗೆ ಅನಿಸ್ಲಿಲ್ಲ. ಏನು 4 ಕಾಲು ಅದಕ್ಕೆ 3 ಕಾಲಿಗೆ ನಾವು ಮಾರ್ಕ್ಸ್ ಕೊಡ್ತೀವಿ ಅಂತ ಏನಿಲ್ಲ. ನಮ್ಮದ್ರಲ್ಲಿ ಅದೇ ಸಿಸ್ಟಮ್ ಇದೆ. ಮೋಸ್ಟ್ಲಿ ಇಲ್ಲೇನಾರು ಇದೆಯೋ ಗೊತ್ತಿಲ್ಲ, ನಾನು ಇಲ್ಲಿವರೆಗೂ ನನಗೆ ಗೊತ್ತಿಲ್ಲ. ಈ ಥರ ಕೋಚಿಂಗ್ ಎಲ್ಲ ನಮಗಿರಲಿಲ್ಲ. ನಾವು ಈ ಥರ ಕೋಚಿಂಗ್ ಇದ್ದಿದ್ರೆ ನಾವು ಎಷ್ಟೆಷ್ಟು ವರ್ಷ ಕೋಚಿಂಗ್ ತಗೋಬೇಕಾಗಿತ್ತು ನೆಕ್ಸ್ಟ್ ಡಿಸೈಡ್ ಮಾಡೋಕ್ಕೆ ಅದನ್ನು ಗೊತ್ತಿಲ್ಲ. ಆದರೆ ಒಂದು ನನ್ನ ಇಲಾಖೆಯಲ್ಲಿ ಏನಾಗ್ತದೆ, ಇಲ್ಲಿ 3 ಭಾಗ ಬರ್ತದೆ. ಒಂದು ಸರ್ಕಾರಿ ಶಾಲೆ, ಒಂದು ಅನುದಾನಿತ ಶಾಲೆ, ಮತ್ತು ಕೆಲವರು ತಾವೆಲ್ಲರೂ ಕೂಡ ಪ್ರೈವೇಟ್ ಶಾಲೆಗಳಲ್ಲಿ ಅಂತ ಹೇಳಿ ಬರ್ತದೆ. ಆರ್ಥಿಕವಾಗಿ ಹೊರ ಬೀಳುತ್ತೆ. ಬಟ್ ನೀವೆಲ್ಲ ಪಾರ್ಟ್ ಆಫ್ ಎಜುಕೇಷನಲ್ ಸಿಸ್ಟಮ್, ಸೊ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಬಟ್ ನಿಮಗೆ ಒಂದು ಪ್ಯಾರಾಮೀಟರ್ಸ್ ಹಾಕೋತೀರ. 80%, 90% ಅಡ್ಮಿಷನ್ ಕ್ಲೋಸಸ್ ಬಿಫೋರ್ ದಟ್ ಅಂತ. ಅದು ಅನುದಾನಿತ ಶಾಲೆಯಲ್ಲೂ ಕೆಲವು ಸತಿ ಅಷ್ಟೊಂದಿಲ್ಲ, ಕೆಲವು ಸತಿ ಕೆಲವು ಕಡೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಹಾಗಲ್ಲ. ನಾವೆಲ್ಲ ಮಕ್ಕಳನ್ನು ಒಂದೇ ಥರ ನೋಡಬೇಕಾಗ್ತದೆ. ಅಲ್ಲಿ ಪಾಸ್ ಆಗಿರೋರು, ಫೇಲ್ ಆಗಿರೋರು, ಬಡವರು ಮಕ್ಕಳು, ಅವರು ಇವರು ಆರ್ಥಿಕವಾಗಿ ಕೆಲವು ಸತಿ ನನ್ನ ಇಲಾಖೆಯಲ್ಲಿ ನಾನು ನೋಡಿದ್ದೀನಿ. ಯಾಕೆಂದರೆ ಇದನ್ನು ಮಾತಾಡಬೇಕು ಅನಿಸಿದರೆ ನಿಮ್ಮ ಟೈಮಲ್ಲಿ ಯಾವಾಗಾದರೂ ನಿಮಗೆಲ್ಲ ದೇವ್ರ ಶಕ್ತಿ ಕೊಟ್ಟಾಗ ಎಲ್ಲ ಆರ್ಥಿಕವಾಗಿಯೇ ತಗೊಳ್ಳೋದು ಬೇಡ. ಈಗ ಟಿಕನ್ನೆರಡು ಅವ್ರು ಮಾಡ್ತಾ ಇರೋದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮೇಲೆ. ಐ ಥಿಂಕ್ ಈವನ್ ಯು ಆಲ್ ಶುಡ್ ಡೂ ಇಟ್. ಬಿಕಾಸ್ ಎಷ್ಟು ಕಾಲೇಜ್ಗಳು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಆಗಿದೆ ಅಂತ ಹೇಳಿದರೆ, ನೀವು ಮಾಡಬಾರ್ದು ಅದನ್ನ ನಾನು ಚರ್ಚೆ ಮಾಡಲ್ಲ. ನಿಮ್ಮ ಈ ಸಹಕಾರಕ್ಕೆ ಭವಿಷ್ಯ ರೂಪಿಸ್ತಕ್ಕಂಥ ಹೆಜ್ಜೆ ಇದೆಯಲ್ಲ ಬಹಳ ಮುಖ್ಯ. ಬಟ್ ಕೆಲವ್ರಿಗೂ ಕೂಡ ಅವಕಾಶಗಳನ್ನು ಕೊಡಿ. ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ನಾವು ಕೂಡ ಒಂದು 20% ನಿಮಗೆ ಟಾಪರ್ಸಿಗೆ ನಾವು ಸಹಕಾರ ಮಾಡ್ತೀವಿ ಅಂದರೆ ನನ್ನ ಇಲಾಖೆಗೂ ಸ್ವಲ್ಪ ಗೌರವ ಬರುತ್ತೆ. ಐ ಹ್ಯಾವ್ ಟು ಪ್ರಮೋಟ್ ಮೈ ಸ್ಟೂಡೆಂಟ್ಸ್ ಆಲ್ಸೋ. ಈಗ ನಾನು ಬಂದಿರೋದು ನೀವೆಲ್ಲರೂ ಕೂಡ ಮಾತಾಡಿದರೆ ಎಲ್ಲೋ ಆಯ್ತಪ್ಪ ಪರವಾಗಿಲ್ಲ ಅಂಥೇಳಿ. ಯಾಕೆಂದರೆ ನಾವು ಫೇಲ್ ಆಗೋದು ಮಕ್ಕಳನ್ನ ಹಳ್ಳಿ ಕಡೆಗೆ ಏನಾಗ್ತದೆ, 3 ದಿವಸ ತಂದೆ ತಾಯಿಯವ್ರು ನೋಡ್ಕೊಳ್ಬೇಕು. ಐ ಆಮ್ ಯೂಸಿಂಗ್ ದಿಸ್ ಸಿಚುವೇಶನ್, ಬಟ್ ಇಲ್ಲಿಂದನೇ ಬರೋದು. ಈಗ ಮೊನ್ನೆ ಸಿದ್ದರಾಮಯ್ಯ ಸರ್ಕಾರಿ ಶಾಲೆಯಲ್ಲಿ ಓದೇ ಚೀಫ್ ಮಿನಿಸ್ಟರ್ ಆಗಿದ್ದು, ಅವರು ಪ್ರೈವೇಟ್ ಶಾಲೆಯಲ್ಲ. ನಮ್ಮ ತಂದೆ ಬಂಗಾರಪ್ಪ ಅವರು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿ ಚೀಫ್ ಮಿನಿಸ್ಟರ್ ಆದವರು. ಅದಕ್ಕೆ ನಾನು ಈ ವಿಚಾರಗಳನ್ನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ನಾನು ಹೇಳಬೇಕಾಗತ್ತೆ. ಸೊ ನಾವು ಮಕ್ಕಳನ್ನು ನೋಡಿದ್ದೀವಿ. 3 ದಿವಸ ತಂದೆ ತಾಯಿಯವ್ರು ನೋಡ್ಕೋಬೇಕು, 3 ದಿವಸ ಶಾಲೆಗೆ ಹೋಗಬೇಕು, 3 ದಿವಸ ಹೊಲದಲ್ಲಿ ಕೆಲಸ ಮಾಡಬೇಕು, 3 ದಿವಸ ಇಲ್ಲಿ ಓದಬೇಕು. ಅದಕ್ಕೆ ನಮ್ಮ ತಂದೆಯವ್ರು ನೆನಪಿದೆ ನನಗೆ. ಮೋಸ್ಟ್ಲಿ ರವೀಂದ್ರ ಭಟ್ರೆಲ್ಲ ಬರೆದಿರ್ತೀರಿ ನೀವು ಆ ಸಂದರ್ಭದಲ್ಲಿ. ಏನಂತ ಹೇಳಿದರೆ, ಯಾರು ಸರ್ಕಾರಿ ಶಾಲೆಗೆ ಹೋಗ್ತಾರೆ ಅವರಿಗೆಲ್ಲ ₹1 ಸ್ಟೈಫಂಡ್ ಕೊಡೋರು. 90, 91, 92ರಲ್ಲಿ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿರಬೇಕಾದ್ರೆ. ಆದರೆ ಇವತ್ತು ಆರ್ಥಿಕವಾಗಿ ಜನರಿಗೂ ಕೂಡ ಶಕ್ತಿ ಬಂದಿದೆ. ಮಕ್ಕಳ ಭವಿಷ್ಯಕ್ಕೆ ಸಾಲ ಮಾಡ್ತಕ್ಕಂಥದ್ದು, ಆರ್ಥಿಕವಾಗಿ ಶಕ್ತಿ ಇರ್ತಕ್ಕಂಥದ್ದು ಹೆಂಗಾರು ಮಾಡಿ. ಮಕ್ಕಳು ಹುಟ್ಟೋ ಟೈಮಲ್ಲಿ ಹೇಳಿರ್ತಾರೆ, ಇಲ್ಲ ನನ್ನ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಹುಟ್ಟಿದ ತಕ್ಷಣ, ಇಲ್ಲ ಹುಟ್ಟೋಕ್ಕಿಂತ ಮುಂಚೆನೇ ಗಂಡ ಹೆಂಡತಿ ಆ ವಿಚಾರಗಳನ್ನು ಮಾಡಿರ್ತಾರೆ. ಇಲ್ಲ ನನ್ನ ಮಗನ ಎಜುಕೇಷನ್. ತಂದೆ ತಾಯಿಯವರು ಆದ ತಕ್ಷಣ ಅವರ ಜವಾಬ್ದಾರಿ ಏನಂದರೆ, ಮಕ್ಕಳು ಅವ್ರಿಗೆ ಹುಟ್ಟಿದ ತಕ್ಷಣ ಅವ್ರ ಪ್ಲ್ಯಾನೇ ಚೇಂಜ್ ಆಗಿಬಿಡುತ್ತೆ. ತಮ್ಮ ಭವಿಷ್ಯನ ಬಿಟ್ಟು ಮಕ್ಕಳ ಭವಿಷ್ಯಕ್ಕೆ ಅವ್ರು ದುಡಿಬೇಕಾಗತ್ತೆ. ಮೋಸ್ಟ್ ಆಫ್ ದುಡ್ಡಿರೋರು ಕೂಡ ಅವ್ರು ಮತ್ತೆ ದುಡ್ಡು ಎಷ್ಟು ಮಾಡಬೇಕು ಅನ್ನೋದನ್ನ ನಮ್ಮ ಮಕ್ಕಳಿಗೆ ಅಂತಲೇ ಬರ್ತದೆ ಹೊರತು ಅವ್ರ ಸ್ವಂತಕ್ಕಾಗೋದಿಲ್ಲ. ಮೋಸ್ಟ್ಲಿ ನನ್ಗೆ ಗೊತ್ತಿರೋ ಪ್ರಕಾರ ಅಂಥ ಒಂದು ಸಂದರ್ಭದಲ್ಲಿ ಇರೋದ್ರಿಂದ ನಾವು ಕೂಡ ಸಾಕಷ್ಟು ಬದಲಾವಣೆನ ಮಾಡಿದ್ವಿ. ನಾವು ಶಿಕ್ಷಣ ಇಲಾಖೆಯಲ್ಲಿ ಫಸ್ಟ್ ಒಂದು ಇವತ್ತಿಗೆ 12th ಸ್ಟ್ಯಾಂಡರ್ಡ್ ಅಂದರೆ PUC ಎಕ್ಸಾಮ್ ಮುಗೀತು ಇವತ್ತು, 28 ಫೆಬ್ರವರಿಯಿಂದ ಇವತ್ತು. ಸೊ ಇವಾಗ ನಿಮಗೆ ಬರ್ತಾರೆ ಇವರೆಲ್ಲರೂ ಪಾಸಾಗಿ. ಫಸ್ಟ್ ಎಕ್ಸಾಮಲ್ಲೋ ಸೆಕೆಂಡ್ ಎಕ್ಸಾಮಲ್ಲೋ ಇಂಪ್ರೂವ್ ಮಾಡಿಕೊಂಡು ಬರ್ತಾರೆ. ಈಗ ಈ ಅವಕಾಶ ನಿಮ್ಮ ಬಿಸ್ನೆಸ್ಸು ಚೆನ್ನಾಗಿ ಆಗ್ತಾ ಇದೆ ಈಗ. ಯಾಕೆಂದರೆ ಪಾಸಿಂಗು ಅಷ್ಟೇ ಸ್ವಂತ ಶಕ್ತಿ ಮೇಲೆ ಕಾಪಿ ಹೊಡಿದೇ ಬರ್ತಾ ಇದ್ದಾರೆ ರವೀಂದ್ರ ಭಟ್ರೆ. ಸೆಕೆಂಡ್ ಎಕ್ಸಾಮ್, ಥರ್ಡ್ ಎಕ್ಸಾಮೆಲ್ಲ ಇದೆ. ನಿಮ್ಮ ಎಡು ಟೀಮ್ ಇದ್ದರೆ ಅವ್ರಿಗೆ ಮೋಸ್ಟ್ಲಿ ಗೊತ್ತಿರ್ತದೆ. SSLC ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗುತ್ತೆ. ಅದು 2ನೇ ತಾರೀಕುವರೆಗೂ, ಏಪ್ರಿಲ್ 2ನೇ ತಾರೀಕುವರೆಗೂ. ಅಫ್ಕೋರ್ಸ್ SSLC ಅವರು ಮತ್ತು PUCಗೆ ಬರ್ತಾರೆ. ಇದೆಲ್ಲದೂ ಕೂಡ ನೀವು ಹೆಂಗೆ ಇದೆಲ್ಲರೂ ಕೂಡ ಅಡ್ವರ್ಟೈಸ್ಮೆಂಟ್ ಹಾಕಿದಿರಿ. ನಾವು ಕೂಡ CET ನೀಟ್ ಎಕ್ಸಾಮ್ಸ್ನ ನಾವು ಕೋಚಿಂಗ್ ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ವಾರದಲ್ಲಿ ಬೆಳಗ್ಗೆ 9 to 10, 3 to 4 ಫ್ರೀ ಎಜುಕೇಷನ್ ಫಾರ್ 25,000 ಚಿಲ್ಡ್ರನ್ಸ್. ಯಾಕೆಂದರೆ ಎಲ್ಲರಿಗೂ ದುಡ್ಡು ಕೊಟ್ಟಾಗಲ್ಲ. ಯಾಕೆಂದರೆ ನಿಮ್ಮ ಹತ್ರ ಯಾರೋ ಆರ್ಥಿಕವಾಗಿರುತ್ತೆ, ಬರ್ತಾರೆ, ಸೇರ್ತಾರೆ, ನೀವು ಕೋಚಿಂಗ್ ಕೊಡ್ತೀರಿ, ಪ್ರೊಫೆಷ್ನಲ್ ಟ್ರೈನಿಂಗ್ ಕೊಡ್ತೀರಿ, ಎಲ್ಲ ಮಾಡ್ತೀರಿ. ಆದರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಕೆಲವು ಸತಿ. ಅದಕ್ಕೆ 25,000 ಮಕ್ಕಳಿಗೆ ನಾವು ಆ್ಯಸ್ ಇಟ್ ಈಸ್ ಕಾರ್ಯಕ್ರಮನೂ ಕೂಡ ಫಸ್ಟ್ ಟೈಮ್ ನಾನು ಬಂದ ಮೇಲೆ ಇದನ್ನು ಶುರು ಮಾಡಿದ್ವಿ. ಆ ಕಾರ್ಯಕ್ರಮ ಆನ್ಗೋಯಿಂಗ್ ಆಗಿ ಚೆನ್ನಾಗಿ ನಡೀತಾ ಇದೆ. ಅದು ಸರ್ಕಾರದ ಹಣದಿಂದ ನಾವು ಮಾಡ್ತಾ ಇರೋದು. ಅದಕ್ಕೆ
ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಹಂತ. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಮುಂಚೆ ಎಲ್ಲ PCMB ಇಲ್ಲಾಂದರೆ ಡಾಕ್ಟ್ರು ಇಂಜಿನಿಯರು ಅಂತೇಳಿ ಸಿಂಪಲ್ ಆಗಿ, ಈಗ ಮೋಸ್ಟ್ಲಿ ಎಷ್ಟು ಇದ್ದಾವೆ ಅಂದರೆ ಅದನ್ನು ಚೂಸ್ ಮಾಡೋದಕ್ಕೇ ಇಂಥ ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ಇರೋದು. ಯಾಕೆಂದರೆ ಗೊಂದಲದಲ್ಲಿ ಇದ್ದು ಬಿಡ್ತಾರೆ, ನಾನು ಇದು ತೊಗೋಬೇಕಾಗಿತ್ತಾ, ನಾನು ಅದು ತೊಗೋಬೇಕಾಗಿತ್ತಾ ಅಂತ. ಇನ್ಕ್ಲೂಡಿಂಗ್ ನನ್ನ ಮಗನೂ ಕೂಡ, ಅವನಿಗೆ NUS ಅಲ್ಲಿ ಲಕ್ಷ್ಮಿ ಗೊತ್ತು, ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಪೂರ್, ಅಲ್ಲಿ ಒಂದು ಸಬ್ಜೆಕ್ಟ್ ಜಾಸ್ತಿ ಇತ್ತು, ಅವನಿಗೆ ಸೀಟ್ ಸಿಕ್ತು, ಒಂದು ಸಬ್ಜೆಕ್ಟ್ ಜಾಸ್ತಿ ಇತ್ತು. ಬಟ್ ಈ ಸೈಡ್ ನೋ, ಐ ವಾಂಟ್ ಟು ಸ್ಟಡಿ ಓನ್ಲಿ ದಿಸ್. ವಾಪಸ್ ಬಂದು ಅವನು RV ಕಾಲೇಜಿಗೆ ಅವನಿಗೆ ಬೇಕಾಗಿರೋದೇ ತೊಗೊಂಡ, ಅದನ್ನು ಓದ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಏನಾದರೂ ಅವನಿಗೆ ಅವಕಾಶ ಸಿಕ್ಕರೆ ಆ ಥರ ಆಗ್ಬೋದು. ಅಂದರೆ ಐ ನೋ ವೆರಿ ವೆಲ್ ವಾಟ್ ಆರ್ ದ ಚಾಲೆಂಜಸ್, ಡಿಫಿಕಲ್ಟ್ ಈವನ್ ಇನ್ ಚೂಸಿಂಗ್ ಫ್ಯೂಚರ್, ವೆರಿ ಡಿಫಿಕಲ್ಟ್, ಕಷ್ಟ, ಅದು ಅಷ್ಟು ಈಸಿ ಅಲ್ಲ. ಅಂಥ ಒಂದು ಕಾರ್ಯಕ್ರಮವನ್ನು ತಾವು ಇವತ್ತು ಭಾಳ ಎಲ್ಲ ಪ್ರಸಿದ್ಧವಾಗಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸು ರಾಜ್ಯಾದ್ಯಂತ ಎಲ್ಲ ಇದ್ದೀರಾ, ನೀವೆಲ್ಲರೂ ಕೂಡ ಎಲ್ಲ ಕಡೆಯೂ ಇದ್ದೀರಾ, ಅದನ್ನು ಮಾಡ್ತಾಯಿದ್ದೀರಿ. ನಾನು ಒಬ್ಬ ಶಿಕ್ಷಣ ಸಚಿವನಾಗಿ ಒಳ್ಳೆ ವಿದ್ಯಾಭ್ಯಾಸನ ಕೊಡಬೇಕಾಗ್ತದೆ. ಮನೆ ಸಿದ್ದರಾಮಯ್ಯವರು ಫಸ್ಟೇ ನನಗೆ ಹೇಳಿದರು, ದಿಸ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ portfolio department, and because one of the biggest, I spent about 10% of ನಮ್ಮ ಬಜೆಟ್, about 47,000 crores we spent. ನನ್ನ ಇಲಾಖೆಯಲ್ಲಿ ಭಾಳ ದೊಡ್ಡ ಸಮಸ್ಯೆ ಇನ್ನೂ ಇದೆ, ಇಲ್ಲ ಅಂತ ಹೇಳಲ್ಲ, ಬಟ್ ಒಂದು ಸುಧಾರಣೆಯನ್ನು ನಮ್ಮ ಇಲಾಖೆಯಲ್ಲಿ ಒಂದು ಕಾನ್ಫಿಡೆನ್ಸ್ನ ತಂದಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಓದೋದಕ್ಕೆ ಅಂತ ಹೇಳಿ ಬರಲ್ಲ, ಮಕ್ಕಳು ಸರ್ಕಾರಿ ಶಾಲೆ ಅಂದ ತಕ್ಷಣ ಏನೋ ಒಂದು ಇದಿತ್ತು, ಅದೊಂದು ಬದಲಾವಣೆ ಮಾಡ್ತಕ್ಕಂಥ ಹಂತದಲ್ಲಿ. ಆಫ್ಟರ್ ಆಲ್ ದೇ ಆರ್ ಆರ್ ಚಿಲ್ಡ್ರನ್ಸ್. ಎಜುಕೇಷನಿಗೆ ಒಂದು ಧರ್ಮ ಇರಲ್ಲ, ಲ್ಯಾಂಗ್ವೇಜ್ ಇರಲ್ಲ, ಪ್ರಾಂತ್ಯ ಇರೋದಲ್ಲ. ನೀವು ಏನು ಬೇಕಾದ್ರೆ ಕಲಿಬೋದು, ಏನು ಬೇಕಾದ್ರೆ ಪಡ್ಕೋಬೋದು, ದುಡ್ಡನ್ನು ಪಡ್ಕೋಬೋದು. ಪಡೆದೇ ಇರತಕ್ಕಂಥ ವಸ್ತು ಏನು ಅಂದರೆ ಅದು ದುಡ್ಡಲ್ಲಿ ಪಡೆದೇ ಇರತಕ್ಕಂಥ ವಸ್ತು ಏನಂದರೆ ಎಜುಕೇಷನ್. ಅದನ್ನ ಕಲೀಲೇಬೇಕಾಗುತ್ತೆ. ಇವತ್ತು ರಾಜಕಾರಣದೊಳಗೆ ನಾವೆಲ್ಲ ಬೌಂಡ್ರಿ ಹಾಕ್ಕೊಂಡ್ಬಿಟ್ಟಿದ್ದೀವಿ, ನನ್ನ ಕ್ಷೇತ್ರ ಯಾವುದು, ನನ್ನ ಡಿಸ್ಟ್ರಿಕ್ಟ್ ಯಾವುದು, ನನ್ನ ಸ್ಟೇಟ್ ಯಾವುದು, ನನ್ನ ದೇಶ ಯಾವುದು ಅಂತ. ಆದರೆ ಇದನ್ನೆಲ್ಲ ಮೀರಿಸ್ತಕ್ಕಂಥ ಒಂದು ಏನಾದರೂ ಇದ್ದರೆ, ಅದು ಇದನ್ನು ಬದಲಾವಣೆ ಮಾಡ್ತಕ್ಕಂಥ ಶಕ್ತಿನೂ ಏನಾದರೂ ಇದ್ದರೆ, ಬೌಂಡ್ರಿಲೆಸ್ ಯಾವುದಾದ್ರೂ ಒಂದು ಸಬ್ಜೆಕ್ಟ್, ಒಂದು ವಿಚಾರ ಏನಾದರೂ ಇದ್ದರೆ, ಜಾತಿಗಿದೆ ಬೌಂಡ್ರಿ, ನಿಮಗೆ ಲ್ಯಾಂಗ್ವೇಜಿಗಿದೆ ಬೌಂಡ್ರಿ, ರಾಜಕಾರಣಕ್ಕಿದೆ, ಎಲ್ಲದಕ್ಕೂ ಇದೆ. ಆದರೆ ಎಜುಕೇಷನ್ನಿಗೆ ಯಾವುದೇ ಥರದ ಬೌಂಡ್ರಿ ಇಲ್ಲ. ಅದನ್ನು ಇವತ್ತು ಭಾಳ ಮುಂಚೂಣಿಗೆ ತಗೊಂಡು ಹೋಗ್ತಕ್ಕಂಥ ಮತ್ತು ಸುಧಾರಣೆಯನ್ನು, ಸಮಾಧಾನವನ್ನು ತರ್ತಕ್ಕಂಥ ನೀವು ವಿಚಾರಗಳನ್ನು ನೀವು ಮಾಡ್ತಾ ಇದ್ದೀರಿ. ಅದಕ್ಕೆ ಡೆಕ್ಕನ್ ಹೆರಾಲ್ಡು ಮತ್ತು ಪ್ರಜಾವಾಣಿಯವರು ಅವರ ಒಂದು ಸುದೀರ್ಘವಾಗಿರ್ತಕ್ಕಂಥ 78 ವರ್ಷದ ಒಂದು ಈ ಸಾಮಾಜಿಕ ಸೇವೆ ಪ್ರಜಾವಾಣಿಯಲ್ಲಿ. ಎಲ್ಲರೂ ಅಷ್ಟು ಈಸಿಯಾಗಿ ಬರೋದಿಲ್ಲ, ಅದು ಇದ್ದಾರೆ, ಎಲ್ಲರೂ ಇದ್ದಾರೆ, ಕೆಲವರು ಬರೋದಿಲ್ಲ. ಇವತ್ತಿನ ಒಂದು ಸೋಷಿಯಲ್ ಮೀಡಿಯಾ ಒಂದು ಒತ್ತಡದಲ್ಲೂ ಕೂಡ ನನ್ನ ಇಲಾಖೆಯಿಂದ 16 ವರ್ಷದ ಮಕ್ಕಳಿಗೆ ಅನಿವಾರ್ಯವಾಗಿ ಸ್ವಲ್ಪ ಸೋಷಿಯಲ್ ಈ ಮೊಬೈಲ್ ಯೂಸ್ ಬಳಕೆ ಏನಿದೆ ಅದನ್ನೆಲ್ಲದೂ ಕೂಡ ನಿರ್ಬಂಧನೆ ಮಾಡಬೇಕಂತ ಒಂದು ಕಾನೂನು ಮೂವ್ ಮಾಡ್ತಾ ಇದ್ದೀವಿ. ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಮಕ್ಕಳಿಗೆ ಎಲ್ಲ ಥರದ ವಿಚಾರಗಳು ಬರ್ತಾವೆ, ಬೇಡಾಗಿರೋದೆಲ್ಲ ಬರುತ್ತೆ. ಅವರ ಭವಿಷ್ಯವನ್ನು, ಹಾದಿಯನ್ನು ತಪ್ಪಿಸ್ತಕ್ಕಂಥ ವಿಚಾರಗಳು ಯಾವುದೇ ಕಾರಣಕ್ಕೆ ಅವರಿಗೆ ಬರಬಾರ್ದು. ಇನ್ಫ್ಯಾಕ್ಟ್ ವಿ ಆರ್ ಸ್ಟಾರ್ಟಿಂಗ್ ಫಾರ್ ದ ಫಸ್ಟ್ ಟೈಮ್, ಈವನ್ ನೀತಿ ವಿಜ್ಞಾನ, ಮಾರಲ್ ಸೈನ್ಸ್ ವಾಸ್ ನಾಟ್ ದೇರ್ ಇನ್ ಗೌರ್ಮೆಂಟ್ ಸ್ಕೂಲ್. ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಬ್ರಿಂಗಿಂಗ್ ಇಟ್ ಬ್ಯಾಕ್. ಬುಕ್ಸ್ ಆರ್ ಗೆಟಿಂಗ್ ಪ್ರಿಂಟೆಡ್ ಆಸ್ ಐ ಸ್ಪೀಕ್. ಸೊ ದಿಸ್ ಇಯರ್ ಜೂನ್ ಮೇಲೆ ಫ್ರೀಯಾಗಿ ಸರ್ಕಾರಿ ಮಕ್ಕಳಿಗೆ ನಾವೇ ಬುಕ್ ಕೊಡ್ತಾ ಇದ್ದೀವಿ ಮಾರಲ್ ಸೈನ್ಸ್. ಯಾಕೆಂದರೆ ಅನಾಹುತಗಳು 9ನೇ ಕ್ಲಾಸಲ್ಲಿ ನಡೀತಾ ಇದೆ, 10ನೇ ಕ್ಲಾಸಲ್ಲಿ ನಡೀತಾ ಇದ್ದಾವೆ, ಜಾತಿ ಧರ್ಮ ನಡೀತಾ ಇದೆ. ಅದೇನು ಮಾಡೋಕ್ಕಲ್ಲ. ನಮ್ಮಂಥ ರಾಜಕಾರಣಿಗಳಿಗೆ, ನನಗಂತೂ ಈ ಸಲ ಜಾತಿ ಧರ್ಮ, ಬಟ್ ಏನು ಮಾಡ್ತೀರಾ, ಅದನ್ನೆಲ್ಲ ಅದು ಬೇಡ ಅಂದ್ರೂ ಅದು ಹಿಂದೆ ಬಂದುಬಿಡುತ್ತೆ ನಮಗೆ. ಆದರೂ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ, ಅದೆಲ್ಲದೂ ಕೂಡ ಬದಲಾವಣೆ ಆಗಬೇಕು. ದೇಶ ರಾಜಕಾರಣಿ ಇಲ್ಲದೇನೂ ಉದ್ಧಾರ ಆಗಬೇಕಂದ್ರೆ ಅದು ಎಜುಕೇಷನಿಂದ ಮಾತ್ರ ಸಾಧ್ಯ. ಅಂಥ ಒಂದು ಕೆಲಸವನ್ನು ಇವತ್ತು, ಆಮೇಲೆ ತಕ್ಷಣ ರಾಜಕಾರಣಿಗಳು ಬೇಕಾಗುತ್ತೆ ನಿಮಗೆ ಈ ದೇಶ ರನ್ ಮಾಡೋಕ್ಕೆ. ನಾನು ಒಳ್ಳೆಯವ್ರು ತುಂಬ, ಅದಕ್ಕೆ ನಾನಂತೂ ಬೇಕೇ ಬೇಕು ನಿಮಗೆ, ಬೇರೆಯವ್ರಿಗೆ ಗೊತ್ತಿಲ್ಲ. ಅವರೆಲ್ಲರೂ ಒಳ್ಳೆಯವರು ಅಂತ ನಾನು ಅನ್ಕೊಳ್ತೀನಿ. ನೀವೇನು ಬೇಕಾದ್ರೂ ಬರ್ಕೊಳ್ಳಿ, ನನ್ನ ಬಗ್ಗೆ ಒಳ್ಳೆಯದಾಗಿ ಬರೀರಿ. ಯಾಕೆಂದರೆ ನಾನು ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ಫಂಕ್ಷನಿಗೆ, ಕರೆಕ್ಟ್ ಟೈಮಿಗೆ ಹೋಗ್ತೀನಿ. ಬಯಸ್ಕೊಂಡ್ರೆ ಇನ್ನೂ ಜಾಸ್ತಿ ಒಳ್ಳೆಯದೇ ನಮ್ಮ ಹತ್ರ ಬರೀಬೇಕು. ಸೊ ಇಷ್ಟಿರಲಿ, ಭಾಳ ಸಂತೋಷ. ಆಮೇಲೆ ಲೈಟರ್ ನೋಟ್, ಅದು ಪರವಾಗಿಲ್ಲ, ಬಟ್ ಸೊಸೈಟಿಯಲ್ಲಿ ಜವಾಬ್ದಾರಿ ನಮ್ಗೆ ತುಂಬ ಆಗುತ್ತೆ. ನಾಳೆ ದಿವಸ ನಾವು ಮಾಡ್ತಕ್ಕಂಥ ತಪ್ಪುಗಳ ನಿರ್ಧಾರ ಮೋಸ್ಟ್ಲಿ ನಮ್ಮ ಮಕ್ಕಳಿಗೆ ಹೊಡ್ತಾ ಬೀಳುತ್ತೆ. ಅದು ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಾಗಲಿ, ಒಂದು ಸಾಮಾಜಿಕ ಕಾಳಜಿ ಇರ್ತಕ್ಕಂಥ ರಾಜಕಾರಣಿಗಳಿರ್ಬೋದು, ನಿಮಗೆ ಈ ಮಾಧ್ಯಮದಲ್ಲಿರ್ಬೋದು, ಎಜುಕೇಷನಲ್ಲಿರ್ಬೋದು,
ಎಲ್ಲದರಲ್ಲೂ ಕೂಡ ಅದು ಯಾವುದೇ ಕಾರಣಕ್ಕೂ ಆಗಬಾರ್ದು. ಬಿಕಾಸ್ ದೇ ಆರ್ ಅವರ್ ಅಸೆಟ್. ಮಕ್ಕಳು ನಮ್ಮ ಈ ದೇಶದ ಸಂಪತ್ತು. ನಾವು ಹೆಂಗೆ ಬೆಳೆಸ್ತೀವಿ ಅವ್ರನ್ನ ನಮ್ಮ ಸಂಪತ್ತಾಗಿ ಉಳಿತಾವೆ. ಅದು ಎಷ್ಟು ಚೆನ್ನಾಗಿ ಬೆಳೆಸ್ತೀವಿ ಅಷ್ಟು ದೊಡ್ಡದಾಗಿ ಇರ್ತಾವೆ. ಒಂದು ಚಾಪು, ಒಂದು ಹೆಜ್ಜೆ ಗುರುತು ಒಂದೊಂದು ಮಕ್ಕಳು ಕೂಡ ಕೊಡಬೇಕಾಗ್ತದೆ. ಅದನ್ನು ಇವತ್ತು ಡೆಕ್ಕನ್ ಹೆರಾಲ್ಡ್ ಪ್ರಜಾವಾಣಿಯವರು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಕ್ಷಮಿಸ್ಬೇಕು, ಜಾಸ್ತಿ ಮಾತಾಡದೆ ಅನಿವಾರ್ಯ. ನಿಮಗೇನಾದ್ರು ಕೇಳೋಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ಅದು ನಿಮ್ಮ ತೊಂದರೆ, ನಂದಂತೂ ಅಲ್ಲ. ಆದರೆ ಒಳ್ಳೆ ಈ ಕಾರ್ಯಕ್ರಮ ಭಾಳ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಈ ಸಂದರ್ಭದಲ್ಲಿ ಯಾರ್ಯಾರು ತೀರ್ಮಾನ ಮಾಡ್ತಾ ಇದ್ದಾರೆ, ಇವತ್ತು ಎಕ್ಸಾಮ್ ಮುಗಿಸಿ ಮುಂದೆ ಅವರ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಈ ಕಾರ್ಯಕ್ರಮದಿಂದ ಅವರಿಗೆ ಭವಿಷ್ಯದಲ್ಲಿ ನಿರ್ಧಾರವನ್ನು ತಗೊಳ್ತಕ್ಕಂಥ ಒಳ್ಳೆ ಒಂದು ಕಾರ್ಯಕ್ರಮ ಆಗಲಿ. ಅದು ಹುಬ್ಬಳ್ಳಿ ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಟೈಮ್ ನಿಮಗೆ ನೆಟ್ವರ್ಕ್ ಇದೆ, ಒಂದು ಚಿಕ್ಕ ಮಟ್ಟದಲ್ಲೂ ಕೂಡ ಬೇರೆ ಬೇರೆಯವರು ಎಲ್ಲರೂ ಸೇರಿ ಡಿಸ್ಟ್ರಿಕ್ಟ್ ಮಟ್ಟದಲ್ಲೂ ಮಾಡಿದರೆ ಉಪಯೋಗ ಆಗ್ಬೋದೇನೋ, ನನಗೆ ಗೊತ್ತಿಲ್ಲ. ದಿಸ್ ನೀಡ್ಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಅಲ್ಲಲ್ಲೇ ಮಾಡ್ತಾ ಇದ್ದಾರೆ. ನಿಮ್ಮಂಥ ಒಂದು ಜವಾಬ್ದಾರಿತವಾಗಿರ್ತಕ್ಕಂಥ ಒಂದು ಪತ್ರಿಕೆ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಮಾಡಿದ್ರೂ ಕೂಡ ನಿಮಗೂ ಅನುಕೂಲ ಆಗುತ್ತೆ, ರೆಸ್ಪಾನ್ಸಿಬಿಲಿಟಿನೂ ಸರಿ ಬರ್ತದೆ. ಮಕ್ಕಳಿಗೆ ಒಳ್ಳೆ ದಿಕ್ಕನ್ನು ತೋರಿಸ್ತಕ್ಕಂಥ ಶುದ್ಧವಾಗಿ, ಅವರೆಲ್ಲ ಕನ್ಫ್ಯೂಷನಲ್ಲಿರ್ತಾರೆ, ಅವರಿಗೆ ದಿಕ್ಕನ್ನು ಭಾಳ ಕ್ಲಾರಿಟಿಯಾಗಿ ತೋರಿಸೋದಕ್ಕೆ ಅವಕಾಶ ಆಗುತ್ತೆ ಅಂತದನ್ನ ಇವತ್ತು ನಾನು ಡೆಕ್ಕನ್ ಹೆರಾಲ್ಡ್ ಪ್ರಜಾವಾಣಿಯರ ವ್ಯವಸ್ಥಾಪಕರು ಮತ್ತು ಎಲ್ಲ ತಾವೆಲ್ಲರೂ ಕೂಡ ಅಧಿಕಾರಿ ವರ್ಗದವರು ಯಾರು ತಾವೆಲ್ಲರೂ ಕೂಡ ಇದ್ದೀರಿ, ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು. ಮತ್ತು ಆ್ಯಡ್ 6 ಅವರು ಇರ್ಬೋದು, ಮತ್ತೆಲ್ಲ ಸ್ಪಾನ್ಸರ್ಸ್ ಅವರು ಕೂಡ ಇಂಪಾರ್ಟೆಂಟ್. ಇದೊಂಥರ ಗಿವ್ ಆ್ಯಂಡ್ ಟೇಕ್. ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ, ಭಾಳ ಮುಖ್ಯವಾಗಿ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾನೆ. ನಮಸ್ಕಾರ. Bringing together leading universities, innovative programs and industry voices. It enables students and parents to make informed and confident academic choices. For over 70 years, Deccan Herald and Prajavani have played a vital role in shaping young minds, keeping students informed, sharpening their critical thinking, and broadening their understanding of the world and many perspectives of it. Our commitment to education has always been the heart of what we do. Eduverse is a natural extension of that legacy. This reflects our continued effort to connect students with meaningful opportunities and the right guidance at the crucial stage of their journey. Over 4 days, over 50 universities from across the state will showcase their programs across technology, science, and the humanities. Students will have the opportunity to directly engage with representatives from universities, explore emerging fields, and gain insights into evolving career paths, including those in the digital and content spaces. There will also be coaching for KSET and NEET, along with some mock tests. I invite students above the age of 17, along with parents, their friends, to attend the expo. It presents a distinguished opportunity to explore institutions of repute, engage in meaningful dialogue, and gain clarity on the paths ahead. Thank you. On behalf of Deccan Herald, Prajavani and Hat6 Advertising, I would welcome you all on this special occasion. As we are conducting an Eduverse education event. So it's really an overwhelming moment, I think, because this expo is such an overwhelming thing for me, because Eduverse, the title itself is really education related. So we are happy to be the partner with the Deccan Herald and Prajavani for 16th edition of DH Eduverse, and happening on 4th April and 5th at Palace Grounds at Bangalore, and 11th and 12th at Hubballi. This is not an expo, but a useful platform for all the students, because there will be 90 plus universities, institutions participating over here. So each and one students can clarify what they have to select and what they have to do in their future.
And of course, I would really proudly announce that there will be a lot of scholarships for eligible students who attend the education event over here, and 100% free fee waiver for top 50 rank holders, and attractive gifts for mock CET participants, because it's an encouragement to the students, because every students will be in such a tension for the exams and all, but when we give some opportunities to them, there will be some positiveness when they come to the Eduverse. So I think this will be really a catchy thing for the students, and our aim is to support students with the right guidance and opportunity. We thank ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡು 78 ವರ್ಷಗಳಿಂದ ನಂಬಿಕೆಯನ್ನು ಉಳಿಸ್ಕೊಂಡು ಬಂದಿದೆ. ಆದರೆ ಪ್ರಜಾವಾಣಿಯ ಹಿಸ್ಟ್ರಿಯಲ್ಲಿ, ಡೆಕ್ಕನ್ ಹೆರಾಲ್ಡಿನ ಹಿಸ್ಟ್ರಿಯಲ್ಲಿ ಇವತ್ತಿನ ದಿನ ಐತಿಹಾಸಿಕ ದಿನ ಅಂತ ಅಂದ್ಕೊಳ್ಬೋದು. ಯಾಕೆ ಅಂತಂದರೆ, ನಮಗೆ ಪ್ರೆಸ್ ಮೀಟಿಗೆ ಹೋಗಿ ಗೊತ್ತಿತ್ತು ಬಿಟ್ಟರೆ ನಾವೇ ಒಂದು ಪ್ರೆಸ್ ಮೀಟ್ ಮಾಡಿದ್ದು ಗೊತ್ತಿರಲಿಲ್ಲ. ನಾವೇ ಪ್ರೆಸ್ ಮೀಟ್ ಮಾಡಿದ್ದು ಇವತ್ತೇ ಮೊದಲು 78 ವರ್ಷದಲ್ಲಿ ನನಗೆ ಗೊತ್ತಿದ್ದಂಗೆ. ನೀವು ಪ್ರಶ್ನೆ ಕೇಳ್ಬೋದು. ಆ ಕಾರಣಕ್ಕಾಗಿ ಇವತ್ತಿನ ದಿನ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ನ ಇತಿಹಾಸದಲ್ಲಿ ಬಹಳ ಮಹತ್ವದ ದಿನ ಅಂತ ನಾನು ಅಂದ್ಕೊಳ್ತೇನೆ. ಈಗಾಗಲೇ ಸುಬ್ರಹ್ಮಣ್ಯ ಅವರು ಡೆಕ್ಕನ್ ಹೆರಾಲ್ಡ್ನಲ್ಲಿ ಹೇಗೆ ಎಜುಕೇಷನ್ನಿಗೆ ಗಮನ ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಪ್ರಜಾವಾಣಿ ಕೂಡ ಒಂದು ಪತ್ರಿಕೆಯ ಪ್ರೈಮರಿ ಡ್ಯೂಟಿ ಅಂತ ಏನು ಹೇಳ್ತೀವಿ ಅದು ಎಜುಕೇಷನ್. ಎಜುಕೇಷನ್ ಅಂತಂದರೆ ನೀವು ಪ್ರಾಥಮಿಕ ಶಾಲೆ, ಡಿಗ್ರಿ, ಪ್ರೌಢಶಾಲೆ ಅಥವಾ ಯೂನಿವರ್ಸಿಟಿ ಅಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಎಜುಕೇಟ್ ಮಾಡೋದೇ ಪತ್ರಿಕೆಯ ಕೆಲಸ. ಅದು ಆ ಕೆಲಸವನ್ನು ಮಾಡ್ಕೊ ಬರ್ತಾನೆ ಪ್ರಜಾವಾಣಿ 78 ವರ್ಷದಿಂದ ಕೂಡ ಎಜುಕೇಷನ್ನಿಗೂ, ನಾವು ಸಾಮಾನ್ಯವಾಗಿ ಎಜುಕೇಷನ್ ಅಂತ ಏನು ಅಂದ್ಕೊಳ್ತೀವೋ ಅದಕ್ಕೂ ಕೂಡ ಅದು ಕೆಲಸ ಮಾಡ್ತಾ ಬರ್ತಾ ಇದೆ. ಪ್ರತಿ ದಿವಸ ಪ್ರಜಾವಾಣಿಯಲ್ಲಿ SSLC ಮತ್ತು PUC ಮಕ್ಕಳಿಗೆ ನೀವು ರಿಸಲ್ಟ್ ಹೆಂಗೆ ಚೆನ್ನಾಗಿ ಮಾಡಬೇಕು ಈ ಸಲ ಅಂಥೇಳಿ ಪ್ರತಿ ವರ್ಷ ಕೂಡ ಅದಕ್ಕೆ ಸಾಹಸವನ್ನು ಮಾಡ್ತಾ ಇರ್ತೀರಿ. ಅದಕ್ಕೆ ನಮ್ಮ ಕೊಡುಗೆ ಕೂಡ ಇರುತ್ತೆ. ನಾವು ಪ್ರತಿ ದಿವಸ SSLC ಮತ್ತು PUC ಮಕ್ಕಳಿಗೆ ಅವರು ಸ್ಕೂಲ್ ಶುರುವಾದ ದಿನದಿಂದಲೇ ನಾವು ಕೂಡ ಪ್ರತಿ ದಿವಸ ಅದರ ಮಾರ್ಗದರ್ಶನವನ್ನು, ದಿಕ್ಸೂಚಿಯನ್ನು ಪ್ರಕಟ ಮಾಡ್ತೀವಿ. ಪ್ರತಿ ಸೋಮವಾರ ಶಿಕ್ಷಣ ನಮ್ಮ ಒಂದು ವಿಶೇಷ ಪುಟ ಬರುತ್ತೆ. ಅದರೊಳಗೆ ಶಿಕ್ಷಣದ ಬಗ್ಗೆ ನಮಗೆ ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ನಾವು ಸ್ಟೂಡೆಂಟ್ ಸೆಂಟ್ರಿಕ್ ಆಗಿರಬೇಕು ಅಂತೇಳಿ. ನನ್ನ ದೃಷ್ಟಿಯಲ್ಲಿ ನಾವು ಸ್ಟೂಡೆಂಟ್ ಸೆಂಟ್ರಿಕ್ ಆಗಿದ್ದರೆ ಸಾಲದು, ಪೇರೆಂಟ್ಗಳಿಗೂ ಕೂಡ ಅದರೊಳಗೆ ಮಾಹಿತಿಯನ್ನು ಕೊಡುವಂಥ ಕೆಲಸ. ಅದಲ್ಲದೆ PV ಕ್ವಿಜ್ ಅಂತ ಒಂದು ನಡೆಸ್ತೇವೆ, ಅದು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಆಮೇಲೆ SSLC PUC ಮಕ್ಕಳಿಗೆ ಕಾರ್ಯಾಗಾರಗಳನ್ನು ಮಾಡ್ತೀವಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಾಗಾರಗಳನ್ನು ಮಾಡಿ ತಜ್ಞರನ್ನು ಕರೆಸಿ, ಎಕ್ಸ್ಪರ್ಟನ್ನು ಕರೆಸಿ ಅವರಿಗೆ ಎಕ್ಸಾಮ್ ಭಯ ಹೋಗೋದ್ರಿಂದ ಹಿಡಿದು ಟಿಪ್ಸ್ಗಳನ್ನು ಕೂಡ ಕೊಡ್ತೀವಿ. ಜೊತೆಗೆ ಪ್ರಜಾವಾಣಿಯ ಹೆಗ್ಗಳಿಕೆ ಏನು ಅಂತಂದರೆ, ಯಾವಾಗಾದರೂ UPSC ರಿಸಲ್ಟ್ ಬಂದರೆ, KPSC ರಿಸಲ್ಟ್ ಬಂದರೆ, ಟಾಪರ್ಸನ್ನು ಕೇಳಿದರೆ ಮೊದಲು ಕೊಡುವ ಉತ್ತರ ಪ್ರಜಾವಾಣಿ ಓದಿದ್ರಿಂದಾಗೇನೆ ನಾವು ಪಾಸ್ ಮಾಡಿದ್ವಿ ಅಂತ ಹೇಳ್ತಾರೆ. ಆಮೇಲೆ ಬಹುತೇಕ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನ ಏನು ಇನ್ಸ್ಟಿಟ್ಯೂಷನ್ಗಳಿದ್ದಾವೆ ಅಲ್ಲೆಲ್ಲ ಸಜೆಸ್ಟ್ ಮಾಡೋದು ಕೂಡ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡನ್ನು ಓದಿ ಅಂತೀವಿ. ನಾನು ಭಾಳ ಕುತೂಹಲಕಾರಿಯಾಗಿ ಒಬ್ಬ KS ಅಲ್ಲ UPSC ರ್ಯಾಂಕ್ ಬಂದವ್ರನ್ನ ಕೇಳಿದೆ, ಪ್ರಜಾವಾಣಿಯನ್ನೇ ಯಾಕೆ ಓದಬೇಕು ನೀವು ಅಂತೇಳಿ, ಏನು ಸಿಗತ್ತೆ ನಿಮಗೆ ಪ್ರಜಾವಾಣಿಯಲ್ಲಿ ಅಂತೇಳಿ. ಅವ್ರು ಹೇಳಿದರು, ನನಗೆ ಫ್ಯಾಕ್ಟ್, ನಿಜವಾದ ಫ್ಯಾಕ್ಟ್ ಸಿಗೋದು ನಮಗೆ ಅಲ್ಲಿ. ಎರಡನೇದು ಭಾಷೆ, ಪ್ರಜಾವಾಣಿಯಲ್ಲಿ ಬರುವ ಭಾಷೆ ಇದೆಯಲ್ಲ ನಮಗೆ ಬಹಳ ಮುಖ್ಯವಾಗಿ ಇದನ್ನು ಕಲಿಸ್ಕೊಡುತ್ತೆ. ಆ ಕಾರಣಕ್ಕಾಗಿ ನಾವು ಪ್ರಜಾವಾಣಿಯನ್ನು ಓದ್ತೇವೆ ಅಂತ ಹೇಳಿದರು. ಇದಿಷ್ಟು ಅವತ್ತಿನಿಂದ ಇವತ್ತಿನವರೆಗೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಕಳೆದ 15 ವರ್ಷದಿಂದ ಎಜುವರ್ಸು
ಯೂನಿವರ್ಸಿಟಿಗಳು, ಇನ್ಸ್ಟಿಟ್ಯೂಷನ್ಗಳು ಮತ್ತು ಮಕ್ಕಳು ಪೋಷಕರ ನಡುವೆ ಒಂದು ಸೇತುವೆಯಾಗುವಂಥ ಕೆಲಸವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದೆ. ನಾನು ಒಂದೇ ಒಂದು ಮಾತನ್ನು ಹೇಳಬೇಕು. ನನಗೆ ಗುರುರಾಜ್ ಕರ್ಜಿಗೆ ಅವರು ಯಾವಾಗಲೂ ಒಂದು ಭಾಳ ಒಳ್ಳೆ ಮಾತನ್ನು ಹೇಳ್ತಾರೆ. ನಾವೆಲ್ಲ ಇದ್ದಾಗ ಫಸ್ಟ್ ಕ್ಲಾಸ್ ಬರೋದು ಕಡಿಮೆ ಇತ್ತು. ಒಬ್ಬರೋ ಇಬ್ಬರೋ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಬರೋರು, ಆಮೇಲೆ ಒಂದು 5-6 ಜನ ಫಸ್ಟ್ ಕ್ಲಾಸ್ ಬರೋರು, ಸೆಕೆಂಡ್ ಕ್ಲಾಸ್ ಒಂದು 8-10 ಜನ, ಉಳಿದವರೆಲ್ಲ ಥರ್ಡ್ ಕ್ಲಾಸು, ಆಮೇಲೆ ಫೇಲು. ಇವತ್ತು ಹಂಗಿಲ್ಲ. ಇವತ್ತು 625ಕ್ಕೆ 625 200-300 ಜನ ತೊಗೊಳ್ತಾರೆ. ಯಾಕೆ ಹಾಗೆ? ನನಗೆ ಅನುಮಾನ ಏನು ಅಂತಂದರೆ, ನಾವು ದಡ್ಡರಿದ್ವೋ ಅಥವಾ ಈಗಿನ ಮಕ್ಕಳು ಭಾಳ ಬುದ್ಧಿವಂತರಿದ್ವೋ ಅಂತ ಪ್ರಶ್ನೆ ಖರ್ಜಿಗೆ ಅವರು ಮಾಡ್ಕೊಳ್ತಾರೆ. ಮಾಡ್ಕೊಂಡು ಮಾತನ್ನು ಹೇಳ್ತಾರೆ. ಈಗ ಏನಾಗಿದೆ ಅಂದರೆ, ದನಕ್ಕೆ ಎಷ್ಟು ಕಾಲು ಅಂತ ಪ್ರಶ್ನೆ ಇರುತ್ತೆ. 4 ಉತ್ತರಗಳನ್ನು ಕೊಟ್ಟಿರ್ತಾರೆ. 1, 2, 3, 4 ಮಾರ್ಕ್ಸಿನ ಪ್ರಶ್ನೆ ಅದು. ಅಂದರೆ 1 ಕಾಲಿಗೆ 1 ಮಾರ್ಕ್. 3 ಅಂತ ಬರೆದ್ರೆ ಅದು ತಪ್ಪು ಉತ್ತರ ಅಲ್ವಾ? 3 ಅಂತ ಬರೆದ್ರೆ ತಪ್ಪು, 0 ಕೊಡಬೇಕು. 0 ಕೊಟ್ಟರೆ ಇನ್ನೊಬ್ಬ ಬೈತಾನಂತೆ, 0 ಕೊಡಬಾರ್ದು. ಅವನು 3 ಅಂತ ಬರೆದ್ರೆ 3 ಅಂಕನೇ ಕೊಡಬೇಕು. ಯಾಕಂದರೆ 3 ಅನ್ನೋದು ಸರಿ, 3 ಅದು ಮಾಡಿದಾನಲ್ಲ ಅವನು. ಹಾಗೆ 3 ಅಂತ ಕೊಟ್ಟು ಈಗ ಎಲ್ಲ 95 ಅಂಕ 100 ಅಂಕದವರಿಗೆ ಬರ್ತದೆ ಅಂತ ಅವರು ತಮಾಷೆ ಮಾಡ್ತಾರೆ. ನಾನು ಈ ಉದಾಹರಣೆಯನ್ನು ಯಾಕೆ ಕೊಡ್ತೇನೆ ಅಂದರೆ, 4 ಕಾಲು ಅನ್ನೋದು ಗೊತ್ತಾಗೋದಕ್ಕೆ ಎಜುವರ್ಸಿಗೆ ಬರಬೇಕು ಮಕ್ಕಳು ಮತ್ತು ಪೋಷಕರು. ನಮಸ್ಕಾರ. Good evening, everyone. It's really my pleasure to have you all this evening, and thank you for taking your time out for this event. As you all know, Deccan Herald and Prajavani over the last 7 decades have been the trusted voice of Karnataka, chronicling the developments that happen in every nook and corner of this state. We just don't chronicle news, but write stories, in-depth stories that affect lives, livelihood, and communities. Beyond this, Deccan Herald strongly believes that as a newspaper, we have a responsibility to society. So, as the executive editor of Deccan Herald, I would like to share a few thoughts with you on what we do as a newspaper. At Deccan Herald, we believe journalism carries a responsibility that goes beyond reporting events. As a newspaper closely connected to society, we see ourselves not as providers of news, just providers of news, but as enablers of progress, especially the young minds. In a world filled with complex academic and career choices, we believe it's our duty to equip students with the clarity and confidence they need to shape their future. This commitment is reflected in our education and career page that appears every Tuesday. You would have seen this in today's edition of Deccan Herald. Our education and career pages goes well beyond routine coverage. We focus on simplifying decisions around courses, entrance exams, and study strategies. Through our regular columns, we bring expert guidance on exam preparation, study habits, career choices, emerging sectors, and higher education, including opportunities abroad. At the same time, we emphasize employability, offering practical advices on resume building, interview preparation, and adapting to a changing job market. Our bulletin board that appears every Tuesday in the education and career page connects students to internships, fellowships, and courses, while our opinion and explainer pieces help them engage with contemporary debates and think critically about the world around them.